ಶ್ರೀ ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತ ಸಗುರಜಿ ಮಾಡುವ ನಮಸ್ಕಾರಗಳು. ಈ ದಿನದ ನಿತ್ಯ ಭವಿಷ್ಯ ಹಾಗೂ ನಿತ್ಯ ಪಂಚಾಂಗ ಯಾವ ರೀತಿ ಇದೆ ಎಂಬುದನ್ನು ತಿಳಿದುಕೊಳ್ಳೋಣ. ಈ ದಿನ ಶುಕ್ರವಾರ, ತಾಯಿ ಶ್ರೀ ಐಶ್ವರ್ಯ ಲಕ್ಷ್ಮಿ ಹಾಗೂ ಅಷ್ಟಲಕ್ಷ್ಮಿಯರ ಒಂದು ಆಶೀರ್ವಾದ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಆಯುರಾರೋಗ್ಯ ಭಾಗ್ಯಗಳನ್ನು ಕೊಟ್ಟು ಆ ತಾಯಿ ನಿಮ್ಮನ್ನು ಕರುಣಿಸಲಿ ಅಂತ ಪ್ರಾರ್ಥಿಸುತ್ತೇವೆ. ಈ ದಿನ ಶುಭಪ್ರದವಾಗಿರಲಿ, ಮಂಗಳಕರವಾಗಿರಲಿ ಹಾಗೂ ನಿಮ್ಮ ಕಡೆಗೆ ತಿರುಗುವಂತಾಗಿರಲಿ ಅಂತ ಪ್ರಾರ್ಥಿಸುತ್ತಾ ಬನ್ನಿ ಈ ದಿನದ ಪಂಚಾಂಗ ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಈ ದಿನ ಸೆಪ್ಟೆಂಬರ್ 19ನೇ ತಾರೀಕು ಶುಕ್ರವಾರದ ದಿನ ಆಗಿದೆ. ತಾಯಿ ಲಕ್ಷ್ಮಿಯ ಒಂದು ವಾರ. ಸೊ ಈ ಒಂದು ದಿನ ಶ್ರೀ ವಿಶ್ವಾವಸು ನಾಮ ಸಂವತ್ಸರ ಭಾದ್ರಪದ ಮಾಸ, ವರ್ಷ ಋತು ದಕ್ಷಿಣಾಯನ, ಕೃಷ್ಣ ಪಕ್ಷ. ಈ ದಿನ ವಿಶೇಷ ಅಂತ ಹೇಳೋದಾದರೆ ಪ್ರದೋಷ ಇದೆ, ಮಾಸಿಕ ಶಿವರಾತ್ರಿ ಈ ದಿನ ಇರುತ್ತದೆ. ಈ ದಿನದ ಸೂರ್ಯೋದಯ ಬೆಳಗಿನ ಜಾವ 6:10 ಹಾಗೂ ಸೂರ್ಯಾಸ್ತ 6:19 ಕಾಲ ಇರುತ್ತೆ. ಸೊ ಅದೇ ರೀತಿಯಾಗಿ ಈ ದಿನದ ಒಂದು ತಿಥಿ ಅಂತ ಹೇಳೋದಾದರೆ ತ್ರಯೋದಶಿ ತಿಥಿ ಇದೆ. ತದನಂತರ ಚತುರ್ದಶಿ ತಿಥಿ ಬರುವಂಥದ್ದಾಗುತ್ತೆ. ನಕ್ಷತ್ರ ಆಶ್ಲೇಷ ನಕ್ಷತ್ರ ಇದೆ, ನಂತರ ಮಖ ನಕ್ಷತ್ರ ಬರುವಂಥದ್ದಾಗತ್ತೆ. ಈ ದಿನ ಗರಜಕರ್ಣ ಇದೆ, ಸಿದ್ಧಿ ಯೋಗ ಇದೆ. ಸೊ ಇದಿಷ್ಟು ಈ ದಿನದ ಒಂದಿಷ್ಟು ಪಂಚಾಂಗದ ಮಾಹಿತಿ. ಈ ದಿನ ನಿನ್ನೆಯ ದಿನದಂತೆ ಈ ದಿನವು ನಿತ್ಯ ಭವಿಷ್ಯದಲ್ಲಿ ಬುಧ ಆದಿತ್ಯ ಯೋಗ ಇನ್ನಿತರ ಗ್ರಹಸ್ಥಿತಿಗಳ ಅನುಗುಣವಾಗಿ ಈ ದಿನದ ಶುಕ್ರವಾರ ಲಕ್ಷ್ಮಿಯ ವಾರ ಆ ಎಲ್ಲ ಒಳಗೊಂಡಂತೆ ದಿನನಿತ್ಯದ ಭವಿಷ್ಯ ಯಾವ ರೀತಿಯಲ್ಲಿರುತ್ತೆ ದ್ವಾದಶ ರಾಶಿಗಳದು ಅದರಲ್ಲಿ ನೀವು ತುಂಬ ಕಾಯ್ತಾ ಇರ್ತೀರ. ಸೊ ಬನ್ನಿ, ದ್ವಾದಶ ರಾಶಿಗಳ ಭವಿಷ್ಯ. ಮೊದಲನೆಯ ರಾಶಿಯಾಗಿರತಕ್ಕಂತಹ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ಶುಕ್ರವಾರ ದಿನ ಹೇಗಿರುತ್ತೆ ಅನ್ನೋದಾದರೆ, ಶುಕ್ರವಾರ ಅಂದರೆ ನೆನಪಿಗೆ ಬರೋದೇ ಆರ್ಥಿಕ. ಸೊ ಹಾಗಾಗಿ ಮೇಷರಾಶಿಯವರಿಗೆ ಈ ದಿನ ಸ್ವಲ್ಪ ಆರ್ಥಿಕವಾಗಿ ಖರ್ಚುಗಳು ಜಾಸ್ತಿ ಬರುವಂಥದ್ದಾಗುತ್ತೆ. ಹಾಗೂ ನಿಮಗೆ ಅಧಿಕ ಶ್ರಮ ಇರುತ್ತೆ, ಅಂದರೆ ದೈಹಿಕವಾಗಿ ಸ್ವಲ್ಪ ಶ್ರಮ ಜಾಸ್ತಿ ಇರುತ್ತೆ. ಯಾಕಂದರೆ ಈ ಒಂದು ಸಮಯದಲ್ಲಿ ನಿಮಗೆ ಶನಿಯ ಪ್ರಥಮ ಹಂತ ನಡೀತಾ ಇರೋದರಿಂದ ಇಲ್ಲಿ ನಿಮಗೆ ಈ ದಿನ ಅಂದರೆ ಸ್ವಲ್ಪ ನಿಮಗೆ ಈ ಅಧಿಕ ಶ್ರಮ ಇರುತ್ತೆ. ಪ್ರೊಫೆಷ್ನಲ್ಲಿ, ಮನೆಯಲ್ಲಿ, ಆಫೀಸ್ನಲ್ಲಿ ಅಥವಾ ನೀವು ಎಲ್ಲಿ ಕೆಲಸಕ್ಕೆ ಹೋಗ್ತೀರೋ ಅಲ್ಲಿ. ಸೊ ಎಲ್ಲ ರಂಗಗಳಲ್ಲಿ ಮನೆಯಲ್ಲೂ ಹಾಕಿ ರುಬ್ಬುತ್ತಾರೆ, ಆಫೀಸ್ನಲ್ಲೂ ಹಾಕಿ ರುಬ್ಬುತ್ತಾರೆ, ಅಥವಾ ಹೊರಗಡೆ ಸ್ನೇಹಿತರು ಹಾಕಿ ರುಬ್ಬುತ್ತಾರೆ ಅಂತಲೇ ತಿಳ್ಕೊಳ್ಳಿ. ಅಂದರೆ ಅಷ್ಟು ಕೆಲಸ ದೈಹಿಕವಾಗಿ ಇರುತ್ತೆ. ಮಾನಸಿಕವಾಗಿ ಇನ್ನೂ ಸ್ವಲ್ಪ ಟೆನ್ಷನ್ಗಳು ಈ ದಿನ ನಿಮಗೆ ಕಂಡುಬರುವಂಥದ್ದಾಗುತ್ತೆ. ಆದರೂ ನಿಮಗೆ ಸ್ನೇಹಿತರು, ಮನೆಯ ಸಂಬಂಧಿಕರು ಹಾಗೂ ನಿಮ್ಮ ಹಿತೈಷಿಗಳು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಸಹಾಯ ಮಾಡುವಂಥವ್ರಾಗ್ತಾರೆ. ಇನ್ನು ಆರ್ಥಿಕವಾಗಿ ನಾವು ಮುಂಚೆನೇ ಹೇಳಿದಾಗೆ ಖರ್ಚುಗಳು ಅಧಿಕವಾಗಿ ಬರುತ್ತೆ. ಸೊ ಈ ಒಂದು ಸಮಯದಲ್ಲಿ ನೀವು ಸ್ವಲ್ಪ ಹಿಡಿತ ಇಟ್ಟರೆ ತುಂಬ ಒಳ್ಳೆಯದು. ಯಾಕಂದರೆ ನಿಮ್ಮ ಕೈಯಲ್ಲೂ ದುಡ್ಡು ನಿಂದಿರೋದಿಲ್ಲ, ನೀರಿನಂತೆ ಖರ್ಚು ಮಾಡಿಬಿಡ್ತೀರಾ. ಹಾಗಾಗಿ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಳ್ಳೋದು ತುಂಬ ಉತ್ತಮ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ಈ ದಿನ ಶುಕ್ರವಾರ ಆಗಿರೋದರಿಂದ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ ಹಾಗೂ ತಾಯಿ ಮಹಾಲಕ್ಷ್ಮೀ ದೇವಿಯ ದರ್ಶನ ಮಾಡಿಕೊಳ್ಳಿ. ಅಥವಾ ಸಾಯಂಕಾಲ ನಿಮ್ಮ ಮನೆಯಲ್ಲಿ ಲಕ್ಷ್ಮೀದೇವಿ ಪೂಜೆ ಆದ ನಂತರ ಒಂದು 10 ನಿಮಿಷಗಳ ಕಾಲ ಕೂತುಕೊಂಡು ಆ ಲಕ್ಷ್ಮೀದೇವಿಗೆ ನಮಸ್ಕರಿಸುತ್ತಾ ಈ ದಿನದ ಎಲ್ಲ ಶುಭ ಸಮಾಚಾರಗಳನ್ನು ಒಪ್ಪಿಸಿ. ಸೊ ನಿಮಗೆ ಒಳ್ಳೆಯದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 2ನೇ ರಾಶಿಯಾಗಿರತಕ್ಕಂತಹ ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ, ನಿಮಗೆ ದೂರದ ಸಂಬಂಧಿಯಿಂದ ಒಂದಿಷ್ಟು ಒಳ್ಳೆಯ ವಿಷಯಗಳು ತಿಳಿದುಕೊಳ್ಳುವಂಥದ್ದಾಗತ್ತೆ. ಇನ್ನು ನಿಮಗೆ ಈ ಒಂದು ದಿನದಲ್ಲಿ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಮನ್ನಣೆ ಕೊಡುವಂಥದ್ದಾಗುತ್ತೆ. ನಿಮ್ಮ ಕೆಲಸಗಳಿಗೆ ಗೌರವ ಸಿಗುವಂಥದ್ದಾಗುತ್ತೆ. ಹಾಗೂ ನೀವು ನಂಬಿರತಕ್ಕಂತಹ ವ್ಯಕ್ತಿಯಿಂದ ಈ ದಿನ ಒಂದಿಷ್ಟು ಕುಶಲೋಪರಿ ವಿಚಾರವಾಗಿ ವಿನಿಮಯ ಮಾಡಿಕೊಂಡು ಲಾಭನ ಅಂಶದೊಂದಿಗೆ ಹಿಂದಿರುಗ್ತೀರಾ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ಒಂದು ಸ್ವಲ್ಪ ತಿರುಗಾಟ ಇರುತ್ತೆ ಈ ದಿನ, ಅದಕ್ಕೆ ಖರ್ಚುಗಳು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು. ಸೊ ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ವೃಷಭ ರಾಶಿಯವರಿಗೆ ಈ ದಿನ ನೀವು ಶುಕ್ರವಾರ ಆಗಿರೋದರಿಂದ ತಾಯಿ ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಸೇವೆಯನ್ನು ಹತ್ತಿರದಲ್ಲಿರ್ತಕ್ಕಂಥ ಮಂದಿರಗಳಲ್ಲಿ ಮಾಡಿಸಿ. ಇದರಿಂದ ನಿಮಗೆ
ಒಳ್ಳೆಯ ಅಭಿವೃದ್ಧಿ ಈ ದಿನ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 3ನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ. ಈ ಮಿಥುನ ರಾಶಿ ಜಾತಕರಿಗೆ ಈ ದಿನ ಹೇಳೋದಾದರೆ ನಿಮಗೆ ಒಂದಿಷ್ಟು ಮಾತಿನಲ್ಲಿ ಹಿಡಿತ ಸಾಧ್ಯವಾಗುವುದಿಲ್ಲ ಈ ದಿನ. ಅಂದರೆ ಒಂದು ಸ್ವಲ್ಪ ಅತಿರೇಕದ ಮಾತುಗಳು ನಿಮ್ಮ ಬಾಯಿಯಿಂದ ಬರುವಂಥದ್ದಾಗತ್ತೆ. ಸೊ ಈ ಪದಗಳು ಎದುರಾಳಿಗಳಿಗೆ ಸ್ವಲ್ಪ ಯಾಕೋ ಇಷ್ಟ ಆಗೋದಿಲ್ಲ. ಅಂದರೆ ನೀವು ಮಾತಾಡಿರ್ತಕ್ಕಂತಹ ಒಂದಿಷ್ಟು ಪದ ಅದು ನೋವಿನಿಂದ ಕೂಡಿರುತ್ತೆ. ಸೊ ಹಾಗಾಗಿ ಮಿಥುನ ರಾಶಿಯವರಿಗೆ ನಾವು ಹೇಳೋದಿಷ್ಟೇ, ದಯವಿಟ್ಟು ಅನ್ಯಥಾ ಯಾವುದೇ ಪದವನ್ನು ಯೂಸ್ ಮಾಡಲಿಕ್ಕೆ ಹೋಗಬೇಡಿ. ಆದಷ್ಟು ಈ ದಿನ ಮೌನವಾಗಿರೋದು ಇನ್ನೂ ಉತ್ತಮ ಬೇಕಾದರೆ. ಆದರೆ ನಿಮಗೆ ಒಂದು ಕೋಪಿನಲ್ಲಿ ಅಥವಾ ಒಂದು ಮಾತಿನ ಭರಾಟೆಯಲ್ಲಿ ಏನು ಮಾತಾಡ್ತೀರಾ ಅನ್ಬೋದು ನಿಮ್ಮ ಗಮನಕ್ಕೆ ಬರೋದಿಲ್ಲ. ಆದ್ದರಿಂದ ಸ್ವಲ್ಪ ಈ ದಿನ ಆದಷ್ಟು ಮೆದುವಾಗಿ, ಮೃದುವಾಗಿ, ನಮ್ರತೆಯಿಂದ, ವಿನಮ್ರತೆಯಿಂದ ಸೊ ಮಾತಾಡಿದಲ್ಲಿ ತುಂಬ ಒಳ್ಳೆಯದಾಗತ್ತೆ. ಆದರೆ ಗಡುಸುತನ, ವೈರತ್ವದ ಮಾತುಗಳನ್ನು ದಯವಿಟ್ಟು ಆಡಲು ಹೋಗಬೇಡಿ ಮಿಥುನ ರಾಶಿಯವರು. ಇದರಿಂದ ಈ ಇಡೀ ದಿನ ಸ್ವಲ್ಪ ಏನಾಗುತ್ತೆ ಅಂದರೆ ಅಪ್ ಆ್ಯಂಡ್ ಡೌನ್ ರೇಷಿಯೋದಲ್ಲಿ ಇರುವಂಥದ್ದಾಗುತ್ತೆ. ಅಂದರೆ ಒಂದು ಸ್ವಲ್ಪ ಅಪ್ಸೆಟ್ ಆಗುತ್ತೆ, ಅಪ್ಸೆಟ್ ಆದ ನಂತರ ಮತ್ತೊಂದಿಷ್ಟು ಕೆಲಸ ಮಾಡ್ತಾರೆ, ಮತ್ತೆ ಅಪ್ಸೆಟ್ ಆಗುತ್ತೆ. ಸೊ ಹಾಗಾಗಿ ಒಂದು ಸ್ವಲ್ಪ ಮಾತಿನಲ್ಲಿ ಕಂಟ್ರೋಲ್ ಇಟ್ಕೊಂಡ್ರೆ ತುಂಬ ಉತ್ತಮ ಅಂತಲೇ ಹೇಳ್ಬೋದು. ಇನ್ನು ಈ ದಿನದ ಒಂದು ಪರಿಹಾರ ಮಿಥುನ ರಾಶಿಯವರಿಗೆ ಅಂತ ಹೇಳೋದಾದರೆ, ನೀವು ಈ ದಿನ ಶುಕ್ರವಾರ ಆಗಿರೋದ್ರಿಂದ ತಾಯಿ ಅಮ್ಮನವರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಯನ್ನು ಮಾಡಿಸಿದ್ದಲ್ಲದೆ ಆ ತಾಯಿ ಹತ್ರ ಏನಾದರೂ ಒಂದು ಸೇವೆಯನ್ನು ಮಾಡಿಸಿ. ಖಂಡಿತವಾಗೂ ನಿಮಗೆ ಒಳ್ಳೆಯದಾಗುತ್ತೆ. ಸೇವೆ ಅಂದರೆ ಕುಂಕುಮಾರ್ಚನೆ ಆಗಿರ್ಬೋದು, ಅಥವಾ ಕ್ಷೀರಾಭಿಷೇಕ ಸೇವೆ ಆಗಿರ್ಬೋದು, ಪ್ರಸಾದ ವಿನಿಯೋಗ ಸೇವೆ ಆಗಿರ್ಬೋದು, ಅಥವಾ ಇನ್ನಿತರು ನೋಡಿ ಆ ದೇವಸ್ಥಾನದಲ್ಲಿ ಏನಿದೆ, ನಿಮಗೆ ಏನು ಮಾಡಿಸ್ಬೇಕು ಅನಿಸುತ್ತೆ ಆ ಸೇವೆಯನ್ನು ಮಾಡಿಸಿ. ಈ ಒಂದು ದಿನ ನಿಮಗೆ ಅನುಕೂಲಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ದ್ವಾದಶ ರಾಶಿಗಳಲ್ಲಿ 4ನೇ ರಾಶಿಯಾಗಿರ್ತಕ್ಕಂತಹ ಕರ್ಕಾಟಕ ರಾಶಿಯವರಿಗೆ ಈ ದಿನ ಭವಿಷ್ಯ ಅಂತ ಹೇಳೋದಾದರೆ, ನಿಮಗೆ ಎಲ್ಲೋ ಮನಸ್ಸಿಗೆ ಭಾರ ಅನ್ನಿಸ್ಬಿಡುತ್ತೆ. ಈ ದಿನ ತುಂಬ ಭಾರ, ಯಾಕೋ ಏನು ಆ ಭಾರದಿಂದ ನಿಮಗೆ ಏನು ಕೆಲಸ ಮಾಡಲು ಸ್ವಲ್ಪ ತೊಂದರೆಗಳು ಸಿಕ್ಕಾಕೊಳ್ಳುವಂಥದ್ದಾಗುತ್ತೆ. ಮನಸ್ಸು ಒಂಥರ ಆಫ್ ಹೆಡ್ಡೇಕ್ ರೀತಿಯಲ್ಲಿ ಇರುತ್ತೆ. ತಲೆ ಒಂಥರ ವಿಪರೀತ ಚಡಬಡಿಕೆ, ಒಂದು ಕೂತರೂ ಸಮಾಧಾನ ಇಲ್ಲ, ನಿಂತರೂ ಸಮಾಧಾನ ಇಲ್ಲ, ಒಂಥರ ಏನೋ ಅನ್ಕಂಫರ್ಟಬಲ್ ರೀತಿಯಲ್ಲಿರುತ್ತೆ, ಏನೋ ಕಳ್ಕೊಂಡ ರೀತಿಯಲ್ಲಿ ಈ ದಿನ ಕರ್ಕಾಟಕ ರಾಶಿಯವರಿಗೆ ಇರುತ್ತೆ. ಸೊ ಹಾಗಾಗಿ ನಾವು ಹೇಳೋದಿಷ್ಟೇ, ಈ ದಿನ ಸ್ವಲ್ಪ ವಿಚಾರ ಮಾಡಿ, ಏನಾದರೂ ತೊಂದರೆಗಳಿದ್ದರೆ ನಿಮ್ಮ ಹಿತೈಷಿಗಳು, ನಿಮ್ಮ ಆತ್ಮೀಯರು, ನಿಮ್ಮ ಸ್ನೇಹಿತರು, ನಿಮ್ಮ ಸಂಬಂಧಗಳು ಯಾರ್ಯಾರಿದ್ದಾರೋ ಅವ್ರ ಹತ್ರ ಮಾತಾಡ್ಕೊಳ್ಳಿ. ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ತೆಗೆದುಕೊಂಡ್ರೆ ತುಂಬ ಉತ್ತಮ. ಸುಮ್ಮನೆ ಚಿಂತನೆ ಮಾಡೋದರಿಂದ ಏನು ಸಿಗೋದಿಲ್ಲ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕರ್ಕಾಟಕ ರಾಶಿಯವರಿಗೆ ಈ ದಿನ ಆದಷ್ಟು ಹನುಮಾನ್ ಚಾಲೀಸನ್ನು ಪಠಣೆ ಮಾಡಿ ಬೆಳಗ್ಗೆ ಮತ್ತು ಸಾಯಂಕಾಲ. ಇದರಿಂದ ಆ ಚಿಂತನೆಗಳು, ಆ ಸಮಸ್ಯೆಗಳು ಸ್ವಲ್ಪ ದೂರವಾಗುತ್ತೆ ಅಂತ ಹೇಳೋದು. ಒಳ್ಳೆಯದಾಗಲಿ. ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ 5ನೇ ರಾಶಿಯಾಗಿರತಕ್ಕಂತಹ ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ, ಶನಿ ನಿಮಗೆ ಸ್ವಲ್ಪ ಟಾಸ್ಕ್ ಕೊಡ್ತಾನೆ ಈ ದಿನ. ಅದು ಯಾವ ರೀತಿ ಟಾಸ್ಕ್ ಅಂದರೆ ಸ್ವಲ್ಪ ಹಾರ್ಡ್ ವರ್ಕು. ಅಂದರೆ ನಿಮಗೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಒಂದು ಸ್ವಲ್ಪ ಎಕ್ಸ್ಟ್ರಾ ರೀತಿಯಲ್ಲಿ ನೀವು ಮಾಡಬೇಕಾಗತ್ತೆ. ಅಂದರೆ ನಿಮ್ಮ ಪ್ರಕಾರ ಅದು ಇನ್ನೂ ಫಿನಿಷ್ ಆಗಿಲ್ಲ, ಆದರೆ ಎದುರುಗಡೆ ನೋಡ್ತಕ್ಕಂಥ ವ್ಯಕ್ತಿಗೆ ಆಲ್ರೆಡಿ ಫಿನಿಶ್ಡ್. ಸೊ ಅಂದರೆ ಇಲ್ಲೇನಾಗುತ್ತೆ, ಶನಿ ನಿಮಗೇನೋ ಒಂದು ಮಿಸ್ ಆಗಿರೋದನ್ನು ಹೈಲೈಟ್ ಮಾಡಿ ಅದನ್ನು ಪುನಃ ಸೇರಿಸಿಬಿಟ್ಟು ಮಾಡಿಕೊಡುವಂಥದ್ದು ನಿಮ್ಮ ಕಲೆಗೆ ಈ ದಿನ ಸಿಗುವಂಥದ್ದಾಗುತ್ತೆ. ಅಂದರೆ ಈ ಶನಿ ನಿಮಗೆ ಈ ದಿನ ಫೇವರ್ ಆಗಿರ್ತಾನೆ. ಹಾಗಾಗಿ ಆ ಎಕ್ಸ್ಟ್ರಾ ವರ್ಕ್ನಿಂದ ನಿಮ್ಮ ಹೆಸರು ಗುರುತಿಗೆ ಬರುತ್ತೆ ಮತ್ತು ನಿಮ್ಮನ್ನು ಒಂದು ರೀತಿ ಮನ್ನಣೆ, ಗೌರವ ಎಲ್ಲವನ್ನು ಆ ಶನಿ ಇವತ್ತು ಕರುಣಿಸ್ತಾನೆ ಅಂತಲೇ ಹೇಳ್ಬೋದು. ಇನ್ನು ಈ ದಿನ ಶುಕ್ರವಾಗಿರೋದ್ರಿಂದ ನಿಮಗೆ ಒಂದು ಸ್ವಲ್ಪ ಆದಾಯದ ಪ್ರಮಾಣ ಜಾಸ್ತಿ ಆಗುತ್ತೆ. ಎಲ್ಲೋ ಒಂದಿಷ್ಟು ಆದಾಯ ಬರುವಂಥದ್ದಾಗತ್ತೆ, ಅಥವಾ ನಿಮ್ಮ ಮುಂದಿನ ಕೆಲಸಕ್ಕೆ ಅಡ್ವಾನ್ಸ್ ಸಿಗುವಂಥದ್ದು ಈ ದಿನ ಆಗುತ್ತೆ ಅಂತ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಸಿಂಹರಾಶಿಯವರಿಗೆ ಈ ದಿನ ತಾಯಿ ಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ, ಹಾಗೂ ಕನಕದಾರ ಸ್ತೋತ್ರವನ್ನು ಪಠಣೆ ಮಾಡಿ, ಹಾಗೂ ಲಕ್ಷ್ಮೀ ಅಷ್ಟೋತ್ತರ ದೇವಿಯ ಪಠಣವನ್ನು ಮಾಡೋದರಿಂದ ಈ ದಿನ ನಿಮಗೆ ಶುಭಕರವಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ ದ್ವಾದಶ ರಾಶಿಗಳಲ್ಲಿ 6ನೇ ರಾಶಿಯಾಗಿರತಕ್ಕಂತಹ ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ಅಂತ ಹೇಳೋದಾದರೆ,
ನಿಮಗೆ ಕೆಲಸ ಕಾರ್ಯಗಳಲ್ಲಿ ಅತಿಯಾದ ಆಸಕ್ತಿ ಬರುತ್ತೆ ಮತ್ತು ನಿಂತು ಹೋಗಿರತಕ್ಕಂಥ ಕೆಲಸಗಳನ್ನು ಪುನಃ ಓಪನ್ ಮಾಡಿ ಅದನ್ನು ಮುಗಿಸುವ ಹಂತಕ್ಕೆ ತಂದು ಕೊಡ್ತೀರಾ. ಹಾಗೂ ನಿಮ್ಮ ಸ್ನೇಹಿತರು ಹಿತೈಷಿಗಳಿಗೆ ಸಹಾಯವನ್ನು ಮಾಡ್ತೀರಾ. ಮನೆಯಲ್ಲಿ ಕುಟುಂಬದ ವಾತಾವರಣದ ಜೊತೆಗೆ ಅನ್ಯೋನ್ಯತವಾಗಿ ಬೆರೆಯಲು ಇಷ್ಟಪಡ್ತೀರಾ. ಹಾಗೂ ಕುಟುಂಬ ಸದಸ್ಯರಲ್ಲಿ ಇರತಕ್ಕಂತಹ ಒಂದಿಷ್ಟು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಲು ಇಷ್ಟಪಡ್ತೀರಾ. ಮತ್ತು ಕುಟುಂಬದ ಸದಸ್ಯರ ಇರತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ನೀವು ಕೂಡ ಭಾಗಿದಾರರಾಗ್ತೀರಾ. ಒಟ್ಟಿನಲ್ಲಿ ಕನ್ಯಾ ರಾಶಿಯವರಿಗೆ ಈ ದಿನ ಒಂದು ರೀತಿ ಹಬ್ಬದ ರಸದೌತಣದ ರೀತಿಯಲ್ಲಿ ಇರುತ್ತೆ ಅಂದ್ರೂ ತಪ್ಪಾಗೋದಿಲ್ಲ. ಹಾಗಾಗಿ ಕನ್ಯಾ ರಾಶಿಯವರಿಗೆ ತುಂಬ ಸುಖಕರವಾದ ದಿನ ಈ ದಿನ ಅಂದ್ರೂ ತಪ್ಪಾಗೋದಿಲ್ಲ. ಇನ್ನು ನಿಮಗೆ ಪರಿಹಾರದ ವಿಷಯಕ್ಕೆ ಬರೋದಾದರೆ ಕನ್ಯಾ ರಾಶಿಯವರಿಗೆ ಈ ದಿನ ಹಬ್ಬದ ವಾತಾವರಣ ಆಗಿರೋದ್ರಿಂದ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಅಪ್ಪಿಕರ ಪಾಯಸ ಅಥವಾ ಶಾವಿಗೆ ಪಾಯಸವನ್ನು ಮಾಡಿ ತಾಯಿ ಲಕ್ಷ್ಮೀ ದೇವಿಗೆ ಸಮರ್ಪಿಸಿ ಆ ಪ್ರಸಾದವನ್ನು ಇಡೀ ಕುಟುಂಬದವರಿಗೆ ಕೊಟ್ಟರೆ ಆ ಕುಟುಂಬ ಸದಸ್ಯರ ಎಲ್ಲ ಬೆಂಬಲ ನಿಮಗೆ ಸಿಗುವಂಥದ್ದಾಗುತ್ತೆ. ಹಾಗೂ ಆ ಇಡೀ ದಿನ ಸಿಹಿ ರೀತಿಯಲ್ಲಿ ಇರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮುಂದಿನ ರಾಶಿ ಬಗ್ಗೆ ಹೇಳೋದಾದರೆ 7ನೇ ರಾಶಿಯಾಗಿರತಕ್ಕಂತಹ ತುಲಾ ರಾಶಿ. ಈ ತುಲಾ ರಾಶಿಯವರಿಗೆ ಈ ದಿನ ಒಂದು ಸ್ವಲ್ಪ ಏನಾಗಿರುತ್ತೆ ಅಂದರೆ ನಿಮ್ಮ ಹಳೆಯ ಕೆಲಸಗಳು ಎಲ್ಲೋ ಒಂದಿಷ್ಟು ಪೆಂಡಿಂಗ್ ರೀತಿಯಲ್ಲಿ ಕಾಣಿಸ್ತಾ ಇರುತ್ತೆ. ಇದರಿಂದ ನೀವು ಕೆಲಸಕ್ಕೆ ಹೋಗುವಂಥ ಕಂಪ್ನಿ ಆಗಿರ್ಬೋದು, ಬಾಸ್ ಆಗಿರ್ಬೋದು, ಕರೆದು ಸ್ವಲ್ಪ ಎಚ್ಚರಿಕೆ ಅಥವಾ ವಾರ್ನಿಂಗ್ ಅಂತಿರಲ್ಲ ಆ ರೀತಿ ಒಂದಿಷ್ಟು ಕೊಡುವಂಥದ್ದಾಗುತ್ತೆ ಅಥವಾ ನೋಟಿಸ್ ಬರುವಂಥದ್ದಾಗುತ್ತೆ. ಸ್ವಲ್ಪ ಎಚ್ಚರಿಕೆ ಅಂತೀರಿ. ಯಾರು ಹೊರಗಡೆ ಕೆಲಸ ಮಾಡ್ತಿದ್ದೀರಾ, ಪ್ರೈವೇಟು, ಗೌರ್ಮೆಂಟು, ಮತ್ತೊಂದು ಮಗದೊಂದು, ಎಲ್ಲಿ ನೀವು ಒಂದು ಕಡೆ ಕೆಲಸ ಮಾಡ್ತಾಯಿದ್ರಿ ಅಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಅಂತ ಮೂವ್ ಮಾಡೋದು ತುಂಬ ಉತ್ತಮ. ಇನ್ನು ಈ ದಿನ ವಾದ ವಿವಾದಗಳಿಗೆ ದಯವಿಟ್ಟು ಹೋಗಲು ಬೇಡಿ ತುಲಾ ರಾಶಿಯವರು. ಹೋದಿದ್ದೇ ಆದಲ್ಲಿ ಸ್ವಲ್ಪ ಹಿನ್ನಡೆ ಇರುತ್ತೆ. ಸೊ ಇದರಿಂದ ನಿಮಗೆ ಅಪ್ಸೆಟ್ ಆಗುವಂಥ ಅವಕಾಶಗಳು ಜಾಸ್ತಿ ಇದೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಆದಷ್ಟು ಸುಬ್ರಹ್ಮಣ್ಯ ಸ್ವಾಮಿಯ ಅಷ್ಟೋತ್ತರ ಆಗಿರ್ಬೋದು, ಸುಬ್ರಹ್ಮಣ್ಯ ಸ್ವಾಮಿಯ ಸ್ತೋತ್ರ ಆಗಿರ್ಬೋದು ಪಠಣೆ ಮಾಡಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನ ಮಾಡ್ಕೊಂಡು ಬನ್ನಿ. ಈ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 8ನೇ ರಾಶಿಯಾಗಿರತಕ್ಕಂತಹ ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ದಿನ ಒಂದು ಭವಿಷ್ಯ ಅಂತ ಹೇಳೋದಾದರೆ ಪಂಚಮ ಶನಿ ಹಾಗೂ ಬುಧಾದಿತ್ಯ ಯೋಗ, ಈ ಹಾಗೂ ಕೆಲವು ಗ್ರಹಸ್ಥಿತಿಗಳ ಯೋಗಗಳ ಅನುಗುಣವಾಗಿ ಹೇಳೋದಾದರೆ ಈ ದಿನ ಧೈರ್ಯ ಜಾಸ್ತಿ ಇರುತ್ತೆ. ನಿಮಗೆ ಒಂದು ಸ್ವಲ್ಪ ಶನಿ ನಿಮಗೆಲ್ಲೋ ಧೈರ್ಯ ಕೊಡುವಂಥದ್ದಾಗ್ತಾನೆ. ಪಂಚಮ ಶನಿ ಇದ್ರೂ ಸ್ವಲ್ಪ ಈ ದಿನ ಒಂದು ಸ್ವಲ್ಪ ನಿಮಗೆ ಧೈರ್ಯ ಬರುವಂಥದ್ದಾಗುತ್ತೆ. ಹಾಗೂ ನಿಮ್ಮ ಮಾತಿನಲ್ಲಿ ಆತ್ಮವಿಶ್ವಾಸ ಇರುತ್ತೆ. ಹಾಗೂ ಆ ಆತ್ಮವಿಶ್ವಾಸದ ಜೊತೆಗೆ ಮುಖದಲ್ಲಿ ಒಂದಿಷ್ಟು ರೀತಿ ನಗು ಕಾಣಿಸುವಂಥದ್ದಾಗುತ್ತೆ. ಯಾಕೆಂದರೆ ವೃಶ್ಚಿಕ ರಾಶಿಯವರಲ್ಲಿ ನಗೋದು ತುಂಬ ಕಡಿಮೆ. ಇವರು ಒಂಥರ ಸೀರಿಯಸ್ ಆಗಿರ್ತಾರೆ. ಆಮೇಲೆ ಒಂದು ರೀತಿಯಲ್ಲಿ ಮಾತಿನಲ್ಲಿ ಸಿಕ್ಕಾಕೊಳ್ತಾ ಇರ್ತಾರೆ. ಹಾಗಾಗಿ ಇವರು ಸ್ವಲ್ಪ ನಗು ಕಡಿಮೆ ಇರುತ್ತೆ, ಕಂಟ್ರೋಲ್ ಮಾಡ್ಕೊಳ್ತಾ ಇರ್ತಾರೆ. ನಕ್ಕರೂ ಇವರು ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಆದರೆ ಈ ದಿನ ಸ್ವಲ್ಪ ನಗುವಿನ ವಾತಾವರಣ ಇರುತ್ತೆ. ನಿಮ್ಮ ಒಂದು ಸ್ನೇಹಿತರ ಜೊತೆ ಸಂಪರ್ಕ ಇರುತ್ತೆ. ಆ ಒಂದು ಸ್ನೇಹಿತರ ಸಂಪರ್ಕದಿಂದ ಎಲ್ಲೋ ಒಂಥರ ಸಾಯಂಕಾಲ ಅಥವಾ ಮಧ್ಯಾಹ್ನ ತಿರುಗಾಟ ಇರುತ್ತೆ. ಎಲ್ಲೋ ಒಂದು ಸ್ವಲ್ಪ ಬೇಜಾರಾಗಿತ್ತು ಕಳೆದ ಒಂದು 2-3 ದಿನದಿಂದ, ಈ ದಿನ ಒಂದು ಸ್ವಲ್ಪ ಎಂಜಾಯ್ ಮಾಡೋಣ ಅಂಥೇಳಿ ಫ್ರೆಂಡ್ ಸರ್ಕಲ್ಲು ಅಥವಾ ನಿಮ್ಮ ಹಿತೈಷಿಗಳ ಜೊತೆ ಸುತ್ತಾಡುವಂತಹ ಯೋಗ ಇದೆ ಅಂತಲೇ ಹೇಳ್ಬೋದು. ಒಂದಿಷ್ಟು ಖರ್ಚುಗಳು ಅದರ ತಕ್ಕಂಗೆ ಇರುತ್ತೆ ಅಂತಲೂ ಹೇಳ್ಬೋದು. ಇನ್ನು ನಿಮಗೆ ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಈ ದಿನ ಸಾಯಂಕಾಲ ಶುಕ್ರವಾರ ಆಗಿರೋದ್ರಿಂದ ಮನೆಯಲ್ಲಿ ಮಾಡತಕ್ಕಂತಹ ಲಕ್ಷ್ಮೀ ಪೂಜೆಯಲ್ಲಿ ಭಾಗಿಯಾಗಿ ಹಾಗೂ ಆ ಲಕ್ಷ್ಮಿಯ ಕೃಪಾ ಕಟಾಕ್ಷ ನಿಮಗೆ ಸದಾ ಸಿಗುವಂತೆ ಆಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳಿ. ಈ ಇಡೀ ದಿನ ಒಳ್ಳೆಯದಾಗಲಿ ಅಂತ ನಾವು ಕೂಡ ಪ್ರಾರ್ಥಿಸುತ್ತೆ. ಇನ್ನು 9ನೇ ರಾಶಿಯಾಗಿರ್ತಕ್ಕಂತಹ ಧನುರಾಶಿ. ಈ ಧನುರಾಶಿಯವರಿಗೆ ಈ ದಿನದ ಭವಿಷ್ಯ ಅಂತ ಹೇಳೋದಾದರೆ ಕೆಲಸ ಕಾರ್ಯಗಳಲ್ಲಿ ವಿಘ್ನಗಳು ನಿಮಗೆ ನೀವು ಮಾಡ್ಕೊಳ್ಳುವಂಥದ್ದು ಇರುತ್ತೆ. ಅಂದರೆ ಸ್ವಯಂಕೃತ ಅಪರಾಧ ಅಂತೀವಿ. ಅಂದರೆ ಓವರ್ ಕಾನ್ಫಿಡೆನ್ಸು, ನನಗಾಗೆ ಆಗುತ್ತೆ, ನನಗೆ ಬಂದೇ ಬರುತ್ತೆ, ಆ ರೀತಿ ಎಲ್ಲ ಮಾತಾಡಿ ನಿಮ್ಮ ಮಾತಿನಿಂದ ನೀವೇ ಪೆಟ್ಟು ತಿನ್ನುವಂಥದ್ದಾಗುತ್ತೆ ಈ ದಿನ. ಆದ್ದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡಿ, ಅವಶ್ಯಕತೆ ಇದ್ದರೆ ಮಾತ್ರ ಮಾತಾಡಿ. ಅತಿರೇಕವಾಗಿ ಓವರ್ ಕಾನ್ಫಿಡೆನ್ಸ್ ರೀತಿಯಲ್ಲಿ ದಯವಿಟ್ಟು ಮಾತಾಡಲು ಹೋಗಬೇಡಿ. ಇಲ್ಲದಿದ್ದರೆ ಪೇಚಿಗೆ ಅವಮಾನಕ್ಕೆ ಸಿಗುವಂಥದ್ದಾಗುತ್ತೆ ಅಂತ ಹೇಳ್ಬೋದು. ಇನ್ನು ಅದೇ ರೀತಿಯಾಗಿ 2ನೇ ಒಂದು ವಿಚಾರಕ್ಕೆ ಬರೋದಾದರೆ ಕುಟುಂಬದಲ್ಲಿ ಸಣ್ಣ ಪುಟ್ಟ ಒಂದಿಷ್ಟು ಜಗಳಾದಿಗಳ ಉಂಟಾಗುತ್ತೆ. ಸೊ ಅದಕ್ಕೆ ಇಗ್ನೋರ್ ಮಾಡೋದು ತುಂಬ ಉತ್ತಮ. ಅಥವಾ ಈ ದಿನ ಮನೆಗೆ ತಡವಾಗಿ ಹೋಗೋದು ಉತ್ತಮ. ಇಲ್ಲದೇ ಇದ್ದರೆ ಬೇಗ ಹೋದದ್ದೇ ಆದಲ್ಲಿ ಜಗಳ, ಮನಸ್ತಾಪ, ಏನೋ ಒಂದು ಮನಸ್ಸಿಗೆ ಬೇಜಾರು ಉಂಟಾಗುತ್ತೆ. ಒಂಥರ ಡಿಪ್ರೆಷನ್ಗೆ ಹೋಗುವಂಥದ್ದು ಆಗ್ಬೋದು. ಹಾಗಾಗಿ ಸ್ವಲ್ಪ ಮನೆಗೆ ಬೇಗ ಹೋಗ್ತಾ ಇದ್ದರೆ 1 hour 2 hours
ತಡವಾಗಿ ಹೋಗಿ ತದನಂತರ ಅವರ ಪಾಲಿಗೆ ಅವರ ಪೂಜೆ ಪುನಸ್ಕಾರಗಳಲ್ಲಿ ಇರ್ತಾರೆ ಅಥವಾ ಇನ್ನಿತರ ಕಾರ್ಯ ಪುರಸ್ಕಾರಗಳಲ್ಲಿ ಇರ್ತಾರೆ. ನಿಮ್ಮ ಪಾಲಿಗೆ ನೀವು ಕೈಕಾಲು ಮುಖಗಳನ್ನು ತೊಳೆದುಕೊಂಡು ಭಕ್ತಿಪೂರ್ವಕವಾಗಿ ನಿಮ್ಮ ಕುಲದೇವರಿಗೆ ಒಂದು ನಮಸ್ಕಾರ ಹಾಕಿ ಆ ಎಲ್ಲ ಸಮಸ್ಯೆಗಳು ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಧನುರಾಶಿಯವರಿಗೆ ಈ ದಿನ ಆದಷ್ಟು ಹನುಮಾನ್ ಚಾಲೀಸ್ ಆಗಿರ್ಬೋದು ಅಥವಾ ಲಕ್ಷ್ಮಿಗೆ ಸಂಬಂಧಪಟ್ಟಂಥ ಲಕ್ಷ್ಮಿ ಅಷ್ಟೋತ್ತರವನ್ನು ಪಠನೆ ಮಾಡಿ ಈ ಇಡೀ ದಿನ ನಿಮಗೆ ಅನುಕೂಲವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 10ನೇ ರಾಶಿಯಾಗಿರತಕ್ಕಂತಹ ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನದ ವಿಶೇಷವಾಗಿ ಅನುಗುಣವಾಗಿ ಹೇಳಬೇಕಾದ್ರೆ ನಿಮಗೆ ಮನೆಯಲ್ಲಿ ಒಂದಿಷ್ಟು ಮರ್ಯಾದೆ ಮತ್ತು ಆರ್ಥಿಕವಾಗಿ ಸಹಾಯ ಸಿಗುವಂಥದ್ದಾಗುತ್ತೆ ಕುಟುಂಬ ಸದಸ್ಯರಿಂದ. ಅಂದರೆ ನಿಮ್ಮಲ್ಲಿರ್ತಕ್ಕಂಥ ಒಂದಿಷ್ಟು ಕುಟುಂಬ ಸದಸ್ಯರು ಅಪ್ಪ ಅಮ್ಮ ಆಗಿರ್ಬೋದು ಅಥವಾ ಗುರು ಹಿರಿಯರಾಗಿರ್ಬೋದು ಅಥವಾ ಅಣ್ಣ ತಮ್ಮ ಆಗಿರ್ಬೋದು ಅಕ್ಕ ಆಗಿರ್ಬೋದು, ಯಾರೋ ಒಂದಿಷ್ಟು ನಿಮಗೆ ಇವತ್ತಿನ ಒಂದು ಖರ್ಚಿಗೆ ಅಥವಾ ಇವತ್ತಿನ ಒಂದು ದಿನಕ್ಕೆ ಎಲ್ಲೋ ಪಾಕೆಟ್ ಮನಿ ರೀತಿಯಲ್ಲಿ ಅವರು ಹೆಚ್ಚಾಗಿ ನಿಮ್ಮನ್ನು ಪ್ರೀತಿಯಿಂದ ಕೊಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಆರ್ಥಿಕವಾಗಿ ಈ ದಿನ ಮಕರ ರಾಶಿಯವರಿಗೆ ಚೆನ್ನಾಗಿದೆ ಮತ್ತು ಎಲ್ಲ ರೀತಿಯಲ್ಲಿ ಒಂದು ರೀತಿಯಲ್ಲಿ ಬೆಂಬಲ ನಿಮಗೆ ಈ ದಿನ ಸಿಗುವಂಥದ್ದಾಗುತ್ತೆ. ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗ ಇರುತ್ತೆ, ಆಸಕ್ತಿ ಚೆನ್ನಾಗಿರುತ್ತೆ ಮತ್ತು ಬೇಗ ಕೆಲಸವನ್ನು ಮುಗಿಸುವಂಥದ್ದಾಗ್ತೀರಾ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಮಕರ ರಾಶಿಯವರಿಗೆ ಈ ದಿನ ನೀವು ಆದಷ್ಟು ತಾಯಿ ಮಹಾಲಕ್ಷ್ಮೀ ದೇವಿಯ ಆರಾಧನೆ ಮಾಡಿ ತಾಯಿಯ ಒಂದು ಕೃಪಾ ಕಟಾಕ್ಷ ಖಂಡಿತವಾಗಿ ನಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ 11ನೇ ರಾಶಿಯಾಗಿರ್ತಕ್ಕಂಥ ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ಒಂದು ಸಮಯದಲ್ಲಿ ಅಂದರೆ ಈ ಒಂದು ಶುಕ್ರವಾರ ಆಗ್ತಾ ಇರೋದರಿಂದ ನಿಮಗೆ ಒಂದು ಸ್ವಲ್ಪ ಏನಾಗುತ್ತೆ ಅಂದರೆ ಮಧ್ಯಾಹ್ನದವರೆಗೂ ಸ್ವಲ್ಪ ಖರ್ಚುಗಳು ಬರುವಂಥದ್ದಾಗತ್ತೆ. ಮಧ್ಯಾಹ್ನ ಕಳೆದ ನಂತರ ಆದಾಯದ ಪ್ರಮಾಣ ಜಾಸ್ತಿ ಆಗುತ್ತೆ. ಮಧ್ಯಾಹ್ನದವರೆಗೂ ಒಂದು ರೀತಿ ಬೇರೆ ಇರುತ್ತೆ, ಮಧ್ಯಾಹ್ನ ಕಳೆದ ನಂತರ ಅಂದರೆ ಒಂದು ಸ್ವಲ್ಪ 4 ಗಂಟೆ ನಂತರ ಆದಾಯ ಬರುವಂಥದ್ದಾಗತ್ತೆ. ಅಂದರೆ ಇಲ್ಲಿ ಖರ್ಚುಗಳು ಇರುತ್ತೆ, ಆದಾಯನೂ ಇರುತ್ತೆ ಈ ದಿನ ಅಂತಲೇ ತಿಳಿದುಕೊಳ್ಬೋದು. ಇನ್ನು ಅದೇ ರೀತಿಯಾಗಿ ಸಂಸಾರದಲ್ಲಿ ಒಂದು ಸ್ವಲ್ಪ ನಿಮಗೆ ಈ ಕುಂಭರಾಶಿಯವರಿಗೆ ಎಲ್ಲೋ ಮನಸ್ತಾಪ ಉಂಟಾಗಿತ್ತು, ಆದರೆ ಮನೆಗೆ ಹೋದ ನಂತರ ಎಲ್ಲೋ ಒಂಥರ ವಾತಾವರಣನೇ ಚೇಂಜ್ ಆಗಿರುತ್ತೆ. ಎಲ್ಲೋ ನಿಮ್ಮನ್ನು ಕುಶಲೋಪರಿ ರೀತಿಯಲ್ಲಿ ವೆಲ್ಕಮ್ ಮಾಡುವಂಥದ್ದಾಗಿರ್ಬೋದು ಅಥವಾ ನಿಮ್ಮ ವಿಚಾರಿಸುವಂಥದ್ದಾಗಿರ್ಬೋದು, ನಮ್ರತವಾಗಿ ವಿನಯವಾಗಿ ಮತ್ತು ಗೌರವಪೂರ್ವಕವಾಗಿ ಮಾತಾಡುವಂಥದ್ದಾಗ್ಬೋದು ಅಥವಾ ಇಡೀ ಕುಟುಂಬ ಸದಸ್ಯರು ನಿಮ್ಮನ್ನು ಗೌರವಪೂರ್ವಕವಾಗಿ ಕಂಡದ್ದಲ್ಲದೆ ನಿಮ್ಮ ಒಂದಿಷ್ಟು ಸಮಸ್ಯೆಗಳಿಗೆ ಅವರೂ ಕೂಡ ಸಹಾಯ ಮಾಡುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ ಕುಂಭರಾಶಿಯವರಿಗೆ ಈ ದಿನ ಆದಷ್ಟು ನೀವು ಮನೆಯಲ್ಲಿ ಲಕ್ಷ್ಮೀದೇವಿ ಆರಾಧನೆಯ ಜೊತೆಗೆ ರಾಯರ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡ್ಕೊಳ್ಳಿ. ರಾಯರ ಅಷ್ಟೋತ್ತರ ಆಗಿರ್ಬೋದು, ರಾಯರ ಸ್ತೋತ್ರ ಆಗಿರ್ಬೋದು ಹಾಗೂ ಕನಕದಾರ ಸ್ತೋತ್ರ ಒಂದು ಸ್ವಲ್ಪ ನಿಮಗೆ ಜಾಸ್ತಿ ಬೇಕಾಗುತ್ತೆ. ಏಕೆಂದರೆ ಸಾಡೆ ಶನಿಯ ಕೊನೆಯ ಹಂತದಲ್ಲಿ ಇದ್ದಿದ್ದೀರಾ. ಹಾಗಾಗಿ ಸ್ವಲ್ಪ ನೀವು ಇಷ್ಟೆಲ್ಲ ಮಾಡಿಕೊಂಡ್ರೆ ನಿಮಗೊಂದಿಷ್ಟು ಕಷ್ಟಗಳು ದೂರವಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನದ ಬಗ್ಗೆ ಹೇಳೋದಾದರೆ ನಿಮ್ಮ ಮನಸ್ಸು ಕೈಗೆ ಸಿಗೋದಿಲ್ಲ. ಅಂದರೆ ನೀವು ಮನಸ್ಸು ಒಂದು ರೀತಿಯಲ್ಲಿರುತ್ತೆ, ದೈಹಿಕವಾಗಿ ಒಂದು ರೀತಿಯಲ್ಲಿ ಇರುತ್ತೆ. ಅಂದರೆ ಕೆಲಸ ಮಾಡ್ತಾನೆ ಏನೋ ಮಾಡ್ತಾ ಇರ್ತೀರ ಎಡವಟ್ಟು. ಇದೇ ರೀತಿ ಏನಾಗುತ್ತೆ ಅಂದರೆ ಕೆಲಸ ಪದೇ ಪದೇ ನೀವು ರಿಪೀಟ್ ಅದೇ ಕೆಲಸವನ್ನು ಮಧ್ಯಾಹ್ನದವರೆಗೂ ಮಾಡಲೇಬೇಕಾಗತ್ತೆ. ಅಂದರೆ ಮನಸ್ಪೂರ್ವಕವಾಗಿ ಕೆಲಸ ಈ ದಿನ ನೀವು ಮಾಡಲು ಸಾಧ್ಯವಾಗೋದಿಲ್ಲ. ಎಲ್ಲೋ ಬಲವಾದ ಪೆಟ್ಟು ಬಿದ್ದಿದೆ. ಸೊ ಅದರ ವಿಚಾರವಾಗಿ ಬಲವಾದ ಚಿಂತನೆ ಆ ಕಡೆ ಎಳ್ಕೊಂಡು ಹೋಗ್ತಾ ಇದೆ. ಇಲ್ಲಿ ಸುಮ್ಮನೆ ದೇಹ ಮಾತ್ರ ಕೂತ್ಕೊಂಡಿದೆ, ಏನೋ ಗೀಸ್ತಾ ಇದೆ, ಏನೋ ಮಾಡ್ತಾ ಇದೆ, ಆದರೆ ಅದು ಏನು ಅಂತ ಯಾರಿಗೂ ಗೊತ್ತಿಲ್ಲ. ಯಾರಾದರೂ ನೋಡಿದರೆ ಏನು ಬರೆದಿದೆ ಅಂತ ಕೇಳಿ ಅವಾಗ ಅಲರ್ಟ್ ಆಗ್ತೀರಾ, ಹೌದಾ ಸರ್ ನಾನಾ ಅಂತ ನೀವೇ ಕೇಳ್ತೀರ. ಆ ರೀತಿಯಲ್ಲಿ ಅಷ್ಟು ಬಲವಾದ ಚಿಂತನೆ ಮೀನರಾಶಿಯವರು ಈ ದಿನ ಮಾಡುವಂಥದ್ದಾಗ್ತಾರೆ. ಎಲ್ಲೋ ಪಾಪ ತುಂಬ ಪೆಟ್ಟು ಬಿದ್ದಿದೆ, ಅದು ಹೆಣ್ಮಗು ಆಗಿರಲಿ ಗಂಡು ಮಗು ಆಗಿರಲಿ, ಶನಿದೆ ಮಹಾರಾಜ ನಿಮಗೆ ಈ ದಿನ ಸ್ವಲ್ಪ ಆ ಹಳೆಯ ಚಿಂತನೆಗಳಾಗಿರ್ಬೋದು, ಹಳೆಯ ಕೆಲಸಕ್ಕೆ ಅಥವಾ ಪುನರಾವರ್ತನೆ ಮಾಡುವಂಥ ಕೆಲಸಕ್ಕೆ ಅಥವಾ ಇಂದಿನ ಕೆಲಸ ಪುನಃ ಮಾಡುವಂಥದ್ದಕ್ಕೆ ಒಂದು ಸ್ವಲ್ಪ ಪ್ರೇರಣೆ ಕೊಟ್ಟಂಥದ್ದಾಗಿರುತ್ತೆ. ಇರಲಿ, ಬಂದದ್ದೆಲ್ಲ ಬರಲಿ, ಗೋವಿಂದನ ದಯ ಹೊಂದಿರಲಿ ಅನ್ನೋಂಗೆ ನಾವು ಧೈರ್ಯವಾಗಿ ಮುನ್ನೋಡ್ಕೊಳ್ಳೋದನ್ನು ಮುಂದೆ ನಮಗೂ ಒಳ್ಳೆಯ ದಿನ ಖಂಡಿತವಾಗಿ ಬರುತ್ತೆ. ಆ ದಿನ ಯಾರ್ಯಾರು ಇವತ್ತು ನಮಗೆ ಅಪಹಾಸ್ಯ ಮಾಡಿದ್ದಾರೆ, ಏನು ಮಾಡಿದ್ದಾರೆ ಅದೆಲ್ಲವನ್ನು ತೀರಿಸ್ಕೊಳ್ಳೋಣ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡೋಣ ಅಥವಾ ದೇವರಿಗೆ ಒಪ್ಪಿಸೋಣ. ಅದು ಯಾವ ಶಕ್ತಿ ಕೊಡ್ತಾನೆ ಕೊಡಲಿ ಅನ್ನೋ ಒಂದು ಮನೋಭಾವನೆ ಇರಲಿ
ಬೇಜಾರಂತ ಖಂಡಿತ ಆಗಬೇಡಿ ಮೀನರಾಶಿಯವರಂತ ಹೇಳುತ್ತಾ, ಪರಿಹಾರದ ವಿಷಯಕ್ಕೆ ಬರೋದಾದರೆ ಈ ದಿನ ನೀವು ಶನಿ ದೇವಸ್ಥಾನಕ್ಕೆ ಹೋಗಿ ಪ್ರಥಮವಾಗಿ ಒಂದು 11 ರೂಪಾಯಿ ಕಾಣಿಕೆಯನ್ನು ಹಾಕಿಬಿಡಿ ಹುಂಡಿಯಲ್ಲಿ. ತದನಂತರ ಒಂದು 11 ಪ್ರದಕ್ಷಿಣೆ ಹಾಕಿ ಒಂದು 11 ನಿಮಿಷಗಳ ಕಾಲ ಕೂತ್ಕೊಳ್ಳಿ. ತದನಂತರ ಹೊರಗಡೆ ಬನ್ನಿ, ನಿಮ್ಮ ರೊಟೀನ್ ಜಾಬ್ ಏನಿದೆ ಅದು ಮಾಡ್ಕೊಳ್ಳಿ. ಒಂದು ಸ್ವಲ್ಪ ಸಮಯ ಮತ್ತು ಈ ಪುನರಾವರ್ತನೆ ಕೆಲಸಗಳು ಅಂದರೆ ಪದೇ ಪದೇ ತಪ್ಪುಗಳ ನಂತರ ಅದೇ ಕೆಲಸ ಕಂಟಿನ್ಯೂ ಮಾಡ್ತಾ ಇದ್ರಲ್ಲ, ಅದು ಕಡಿಮೆಯಾಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇದಾಗಿತ್ತು ದ್ವಾದಶ ರಾಶಿಗಳ ಈ ದಿನದ ಭವಿಷ್ಯ. ಈ ಒಂದು ಭವಿಷ್ಯ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೂ ನಮ್ಮ SSD ಯೂಟ್ಯೂಬ್ ಚಾನಲನ್ನು ಬೆಂಬಲಿಸಿ ಮತ್ತು ಅಪ್ಡೇಟ್ ಆಗುವಂತಹ ವಿಡಿಯೋಗಳು ನಿಮಗೆ ಬರುವಂಥದ್ದಾಗುತ್ತೆ. ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಒಳ್ಳೆಯದಾಗಲಿ. ಈ ಎಲ್ಲ ದಿನ ಈ ತಾಯಿ ಮಹಾಲಕ್ಷ್ಮಿ ಹಾಗೂ ಐಶ್ವರ್ಯ ಲಕ್ಷ್ಮಿ ನಿಮ್ಮ ಎಲ್ಲ ಇಷ್ಟಾರ್ಥಗಳನ್ನು ಈಡೇರಿಸಲಿ ಹಾಗೂ ಆರ್ಥಿಕವಾಗಿ ಬೆಂಬಲಿಸಲಿ ಅಂತ ಹೇಳುತ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಶುಭವಾಗಲಿ, ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.